ಎಸ್, ಫೈನಲಿ ನಮ್ಮ ಜೊತೆ ನಿಖಿಲ್ ಅವರು ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ. ಎಸ್, ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದರು ತಂದೆಯವ್ರ ಜೊತೆಗೆ. ಈಗ ಖುಷಿ ವಾತಾವರಣ. ಅಫ್ಕೋರ್ಸ್ CM ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಮುಂಚೆನೇ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಕೂಡ. ಈಗೇನು ಮಾಡ್ತಿದ್ದಾರೆ? ಶೂಟಿಂಗ್ನಲ್ಲಿದ್ದಾರಾ? ಉಳಿದಂತೆ ಬೇರೆ ಕೆಲಸ ಏನು ಮಾಡ್ತಿದ್ದಾರೆ? ಎಲ್ಲದ್ರ ಬಗ್ಗೆ ಮಾತಾಡೋಣ. ಮೊದಲಿಗೆ ನಮ್ಮ ವಿಶ್ ಮಾಡ್ತೀನಿ ಆ್ಯಂಡ್ ವೆಲ್ಕಮ್ ಮಾಡ್ತೀನಿ. ಸರ್, ಮೊದಲನೇದಾಗಿ ನಾನು ನಿಮ್ಗೆ ವಿಶ್ ಮಾಡಬೇಕು. ನಿಮ್ಮ ಒಂದು ಓಡಾಟ ಅದೆಲ್ಲ ಏನಿದೆ ಅದೆಲ್ಲ ಈಗ ಸಾರ್ಥಕತೆ ಪಡ್ಕೊಂಡಿದೆ ಅಂತ ಅಲ್ವಾ? ವೆಲ್, ಮೊದಲನೇದಾಗಿ ಹೇಳಬೇಕು ಅಂದರೆ ಇವತ್ತು ನಮ್ಮ ತಂದೆಯವರೇನೊಂದು ಮುಖ್ಯಮಂತ್ರಿಗಳಾಗಿದ್ದಾಗ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ನೋವು ಇದೆ. ಯಾಕೆಂದರೆ ಕಂಪ್ಲೀಟಾಗಿ ಜನ ನಮ್ಮನ್ನು ಯಾಕೆ ಕೈ ಹಿಡಿಲಿಲ್ಲ ಅನ್ನೋ ಒಂದು ನೋವು ನಮ್ಮ ತಂದೆಯವರ ಮನಸ್ಸಿನಲ್ಲಿದೆ, ನನ್ನ ಮನಸ್ಸಿನಲ್ಲೂ ಇದೆ. ಬಹುಶಃ ಒಂದು ದೈವಶಕ್ತಿ ಇರ್ಬೋದು ಇವತ್ತು ನಮ್ಮ ತಂದೆಯವರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಬಟ್ ನಮ್ಮ ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿ ಒಂದಷ್ಟು ವಿಷಯಗಳಿವತ್ತು, ಅದರಲ್ಲೂ ವಿಶೇಷವಾಗಿ ಸಾಲ ಮನ್ನಾದ ಬಗ್ಗೆ ಇವತ್ತು ತಂದೆಯವರೇನು ಪ್ರಸ್ತಾಪ ಮಾಡಿದರು ಚುನಾವಣೆಗಿಂತ ಮುಂಚೆ. ಸಾಲ ಮನ್ನಾ ಮಾಡ್ತೀನಿ ಸಂಪೂರ್ಣವಾಗಿ ರೈತರದು ಅನ್ನೋದು ಇವತ್ತಿನವರೆಗೂ ಹಲವಾರು ಕಡೆ ಮಾಧ್ಯಮದಲ್ಲಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ಇವತ್ತು ಯಾವ ರೀತಿ ಒಂದು ಕ್ರಿಟಿಸಿಸಮ್ನ ನಾನು ನೋಡ್ತಾ ಇದ್ದೀನಿ. ಆದರೆ ನನಗೆ ವಿಶ್ವಾಸ ಇದೆ, ಬಹುಶಃ ಇನ್ನೊಂದು 8-10 ದಿನಗಳ ಕಾಲದಲ್ಲಿ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಮೊದಲನೇದಾಗಿ ಆ ಜವಾಬ್ದಾರಿನ ಇವತ್ತು ನಾವು ಫುಲ್ಫಿಲ್ ಮಾಡಬೇಕಾಗಿದೆ ಈ ರಾಜ್ಯದ ಜನತೆಗೆ. ಆ ನಂತರ ಇವತ್ತು ನಮ್ಮ ತಂದೆಯವ್ರ ವಿಷನ್ ಏನಿದೆ, ಒಂದು ಕನಸುಗಳೇನಿದೆ, ಅವರು ಮುಂದಿನ 5 ವರ್ಷಗಳ ಕಾಲ ಇವತ್ತು ನಾವೇನೊಂದು ಸಮ್ಮಿಶ್ರ ಸರ್ಕಾರದಲ್ಲಿದ್ದೇವೆ. ಹಲವಾರು ಇವತ್ತು ಮಾಧ್ಯಮದಲ್ಲೇ ಇದು ಜಾಸ್ತಿ ದಿನ ನಡೆಯಲ್ಲ ಅನ್ನೋದನ್ನು ನಾವೆಲ್ಲರೂ ಏನು ಗಮನಿಸ್ತಾ ಇದ್ದೇವೆ ಟಿ ವಿನಲ್ಲಿ. ಬಟ್ ನನಗೆ ವಿಶ್ವಾಸ ಇದೆ, ಖಂಡಿತವಾಗ್ಲೂ ಈ ಸರ್ಕಾರ ನಡೆಯುತ್ತೆ, ಈ ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ, ಜನಪರವಾದಂಥ ಸರ್ಕಾರ ನಮ್ಮ ತಂದೆಯವ್ರು ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಖಂಡಿತವಾಗ್ಲೂ ರಾಜಕೀಯವಾಗಿ ಮಾತಾಡ್ಬಿಟ್ಟೆ ಜಾಸ್ತಿ, ಅದನ್ನೇ ಹೇಳಕ್ಕೆ ಬರ್ತೀನಿ. ಓಕೆ, ಖಂಡಿತವಾಗ್ಲೂ ನನಗೆ ನೀವು ನಮ್ಮ ಪಬ್ಲಿಕ್ ಟಿವಿಗೆ ಹಿಂದೆ ಇಂಟರ್ವ್ಯೂ ಕೊಟ್ಟಿದ್ರಲ್ಲಿ ಹೇಳಿದ್ರಿ, ಇದೇ ಥರ ಹೇಳಿದ್ರಿ. ಅದೇ ಮಾತು ಈಗ ನನಗೆ ಅನ್ನಿಸ್ತಾ ಇದೆ. ನಿಮ್ಮಲ್ಲಿ ನೀವೇನು ಹೇಳಿದ್ರಿ, ಕಾನ್ಫಿಡೆನ್ಸ್ ಇತ್ತು, ಅದನ್ನೇ ಈಗ ಅದು ನೀವು ಅಂದರೆ ಗೆದ್ದು ತೋರಿಸಿದ್ದೀರಾ ಅಲ್ವಾ, ಆ ಥರದಲ್ಲಿ. ಬಟ್ ಈಗ ಒಂದು ಆಗಿಂದೇ ಬೇರೆ, ಚುನಾವಣೆಯ ಒಂದು ತಳಮಳಗಳೇ ಬೇರೆ, ಈಗಿಂದೇ ಸಿಚುವೇಶನ್ನೇ ಬೇರೆ. ಹೋದ ಸಲ ತಂದೆಯವರು CM ಆಗಿದ್ದಾಗ ನೀವು ಇನ್ನೂ ಪುಟಾಣಿ ಇದ್ರಿ, ಇನ್ನೂ ಕಾಲೇಜ್ ಹೋಗ್ತಾ ಇದ್ರಿ. ಇವಾಗ CM ಮಗ ಅಂತ ನಿಮಗೂ ಮ್ಯಾಚುರಿಟಿ, ನಿಮಗೂ ವಯಸ್ಸಾಗಿದೆ, ಮ್ಯಾಚುರಿಟಿ ಬಂದಿದೆ. ಆವಾಗಲೇ ಕಾಲೇಜ್ ಡೇಸ್ ಹುಡುಗಾಟಿಕೆ ಇತ್ತು. ಆಗಿನಕ್ಕೂ ಈಗಿನಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ಒಂಚೂರು ಫ್ಯಾನ್ಸ್ಗಿರ್ಬೋದು, ಅಭಿಮಾನಿಗಳಿಗಿರ್ಬೋದು ಕ್ಲಾರಿಫೈ ಮಾಡಿ. ಅಂದರೆ ಬಹುಶಃ ನೀವು ಆವಾಗಲೇ ಹೇಳ್ದಂಗೆ ಅವತ್ತಿನ ದಿನ ನಾನು ಐ ವಾಸ್ ಅರೌಂಡ್ 18-19 ವರ್ಷ ಇರ್ಬೋದು. ಇವತ್ತು ನನಗೆ 30 ವರ್ಷ ಆಗಿದೆ. ಇವತ್ತು ನನಗೊಂದು ಜವಾಬ್ದಾರಿ ಇದೆ ಮುಖ್ಯವಾಗಿ. ಏಕೆಂದರೆ ಹಲವಾರು ಕಡೆ ನನಗೆ ಕೇಳ್ತಾರೆ, ಇವತ್ತು ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಯು ಮಸ್ಟ್ ಬಿ ವೆರಿ ಹ್ಯಾಪಿ, ತುಂಬ ಖುಷಿ ಆಗ್ತಾ ಇರ್ಬೋದು ಅನ್ನೋದು. ಬಟ್ ನಿಜ ಹೇಳಬೇಕು ಅಂದರೆ ಇವತ್ತಿನ ಒಂದು ಪ್ರೆಷರ್ ಏನಿದೆ ಹಾಗೂ ಒಂದು ಜವಾಬ್ದಾರಿ ಏನಿದೆ ಅದನ್ನು ಫುಲ್ಫಿಲ್ ಮಾಡಬೇಕು ನಮಗೆ ಮುಖ್ಯವಾಗಿ. ಅಂದರೆ ಇವತ್ತು ಇದರಿಂದ ಖುಷಿ ಪಡೋವಂಥದ್ದು ಏನಿಲ್ಲ. ಇವತ್ತು ಯಾರೇ ಇಂಥ ಒಂದು ಸ್ಥಾನದಲ್ಲಿ ಕೂತ್ಕೊಂಡ್ರೆ ಒಂದು ಜವಾಬ್ದಾರಿಯುತವಾಗಿ ಈ ಸ್ಥಾನದಲ್ಲಿ ಕೂತ್ಕೊಂಡವರು ಇವತ್ತು ಸರ್ಕಾರ ನಡೆಸಬೇಕಾಗಿದೆ. ಅದನ್ನು ನಮ್ಮ ತಂದೆಯವರು ಮಾಡ್ತಾರೆ. ನನ್ನ ಕಡೆಯಿಂದ ಏನು ಮಾಡ್ಬೋದು, ಎಸ್ಪೆಷಲಿ ಒಂದಷ್ಟು ಜಿಲ್ಲೆಗಳ ಒಂದು ನಮ್ಮ ಪಕ್ಷದ ಸಂಘಟನೆ ವಿಚಾರವಾಗಿ ನಾನು ಶೂಟಿಂಗ್ ಬ್ಯುಸಿನಲ್ಲಿದ್ದರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡ್ತಾಯಿದ್ದೀನಿ ಆಲ್ರೆಡಿ. ಯಾತಕ್ಕೋಸ್ಕರ ನಾವು ಕೆಲವೊಂದಷ್ಟು ಕ್ಷೇತ್ರದಲ್ಲಿ ಮತ್ತೊಮ್ಮೆ ತುಂಬ ಕಮ್ಮಿ ಅಂತರದಿಂದ ಸೋಲೋ ಕಾರಣ ಏನು, ಯಾವ ರೀತಿ ಇದನ್ನು ಮುಂದಿನ ದಿನಗಳಲ್ಲಿ ಜನರ ಒಂದು ವಿಶ್ವಾಸ ಗೆಲ್ಲಲಿಕ್ಕೆ ನಾವು ಯಾವ ರೀತಿ ಹೋರಾಟ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾನು ಇವತ್ತು ವರ್ಕ್ ಮಾಡ್ತಾಯಿದ್ದೀನಿ. ಎಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ ನನಗೆ, ಈ ತುಂಬ ಅರ್ಲಿ ಸ್ಟೇಜ್ ಆ್ಯಕ್ಚುಲಿ ಕೇಳೋದಕ್ಕೆ. ಆದರೆ ನೀವು ಓಡಾಟ ಏನಿತ್ತಲ್ಲ ಹಿಂದೆ ವಿಧಾನಸಭಾ ಚುನಾವಣೆ ಓಡಾಟ, ಅದು ನೋಡಿದ್ರೆ ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ನಿಖಿಲ್ ರೆಡಿ ಆಗಿಬಿಡ್ತಾರೆ ಅಂತ. ಬಟ್ ನಾನು ಅರ್ಲಿ ಸ್ಟೇಜ್, ಬಟ್ ನನಗೊಂದು ರಿಯಾಕ್ಷನ್ ಜಸ್ಟ್ ಅಷ್ಟೇ, ನೀವೇನು ಹೇಳ್ತೀರಾ ಅಂತ. ಅಲ್ಲ, ರೆಡಿ ಆಗಿಬಿಡ್ತಾರೆ ಅಂದರೆ ನನಗೆ ಆ್ಯಕ್ಚುಲಿ ಎಷ್ಟೋ ಕಡೆ ಹೇಳಿದ್ದೀನಿ ನಾನು. ನನಗೆ ಮಾಧ್ಯಮದವ್ರು ಕೇಳ್ತಾನೆ ಇರ್ತೀರಾ, ನೀವು ರಾಜಕೀಯಕ್ಕೆ ಯಾವಾಗ ಬರ್ತೀರಾ ಅಂತ. ನನ್ನ ಕಡೆಯಿಂದ ಉತ್ತರ ಇಷ್ಟೇ, ನಾನು ಹುಟ್ಟಿರೋದೇ ರಾಜಕಾರಣದ ಕುಟುಂಬದಲ್ಲಿ, ಚಿಕ್ಕ ವಯಸ್ಸಿಂದನೂ ನಾನು ಇಂಥ ಒಂದು ಎನ್ವಿರಾನ್ಮೆಂಟಲ್ಲೇ ಬೆಳೆದಿರೋದು. ಸೊ ಹಾಗಾಗಿ ನಾನು ಬಿಡ್ತೀನಿ ಅನ್ನಲಿಕ್ಕೆ ಪ್ರಶ್ನೆನೇ ಇಲ್ಲ. ಇಲ್ಲಿ ಐ ಆಮ್ ಆಲ್ರೆಡಿ ಹಿಯರ್. ನನ್ನ ಒಂದು ಜವಾಬ್ದಾರಿ ಏನಿದೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಅದನ್ನು ನಾನು ಮಾಡ್ತೀನಿ. ಅದೇ ರೀತಿ ಇವತ್ತು ನನ್ನ ಸಿನಿಮಾ ಒಂದು ಪ್ಯಾಷನ್ ಏನಿದೆ ಅದನ್ನು ಕೂಡ ಮುಂದುವರಿಸ್ತೀನಿ.